ಹಾಯ್ ಎಲ್ರಿಗೂ ನಮಸ್ಕಾರ. ದೀಪಾವಳಿಯ 3ನೇ ದಿನದ ಲಾಗು. ಒಂದು ಚಿಕ್ಕ ಕತೆ ನೆನಪಾಯಿತು ನಮ್ಮ ಲೈಫ್ದೇ. ನಾವು ಚಿಕ್ಕವರಿದ್ದಾಗ ಹಠ ಮಾಡಿ ಕೂಡ ಬಟ್ಟೆಗಳನ್ನು ಕೊಡ್ಸ್ಕೊತಿದ್ವಿ ಹಬ್ಬಕ್ಕೆ. ಆದರೆ ಈಗ ದೊಡ್ಡವರಾದ್ಮೇಲೆ ಬಟ್ಟೆ ತಗೊಳ್ಳಿ ಅಂದರೂ ಕೂಡ ನಾವು ಹೊಸ ಬಟ್ಟೆ ಬೇಡ ಅನ್ನೋ ಮೆಂಟಾಲಿಟೀಲಿ ಬದಲಾಗಿದ್ದೀವಿ. ನನಗೇ ಒಂದೊಂದು ಟೈಮ್ ನೆನೆಸ್ಕೊಂಡ್ರೆ ಯಾವ ಥರ ಬದಲಾಗಿದ್ದೀವಿ ಅಂತ ಅನಿಸುತ್ತೆ. ನೀವು ಈಗೇನಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪೂಜೆ ಎಲ್ಲ ಆಲ್ರೆಡಿ ರೆಡಿ ಆಯಿತು. ಮಂಗಳಾರತಿ ಮಾಡಿ ಪೂಜೆ ಕೂಡ ಮಾಡಿದೆ. 3ನೇ ದಿನ ಇದು. ಹಾಗೆಯೇ ಇದೆಲ್ಲ ಪೂಜೆ ಕೂಡ ಫಸ್ಟ್ನೇ ದಿನ ಇಟ್ಟಿರ್ತೀವಲ್ಲ, ಅದಕ್ಕೆ ಪೂಜೆ ಮಾಡಿ ಮತ್ತೆ ಎಡೆ ಮಾಡಬೇಕು ಇವತ್ತು. ಇದಕ್ಕೆ ಇವತ್ತು ಕರಿಗಡುಬು ಎಲ್ಲ ಎಡೆ ಮಾಡಿ ಊಟ ಕೂಡ ಆಯಿತು ನಮ್ಮದೆಲ್ಲರದು. ಕೋಸಂಬರಿ, ಪುಳಿಯೋಗರೆ, ಹಪ್ಪಳ ಸಂಡಿಗೆ ಇದೇ ಥರ. ಮತ್ತು ಇನ್ನು ನಾಳೆ ಬೆಳಗ್ಗೆ ನಮ್ಮೂರಲ್ಲಿ ಅದ್ಧೂರಿ ರಾಜಬೀದಿ ಉತ್ಸವ ಇರುತ್ತೆ. ಜಿಂಜಿಮೇಳ, DJ, ಗೊಂಬೆ ಕುಣಿತದೊಂದಿಗೆ ತುಂಬ ಅಮ್ಮನವ್ರ ಮೆರವಣಿಗೆ ಇರುತ್ತೆ. ಇವತ್ತು ತಾನೇ ಅಮ್ಮನವರ ಆಗಮನ ಆಗಿದೆ. ಇಲ್ಲೇ ಒಂದಿನ ಅಮ್ಮನವರಿದ್ದು ಎಲ್ಲರಿಗೂ ಆಶೀರ್ವದಿಸಿ ನಾಳೆ ಬೆಳಗ್ಗೆ ರಾಜಬೀದಿ ಉತ್ಸವದೊಂದಿಗೆ ಅಮ್ಮನವ್ರನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಈ ಲಾಗು ಕಂಟಿನ್ಯೂ ಆಗುತ್ತೆ ನಾಳೆ ಕೂಡ. ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.